ಕರ್ನಾಟಕ ಮುಖ್ಯಮಂತ್ರಿಯನ್ನ ಕರೆದುಕೊಂಡು ಬನ್ನಿ, ವಿಜಯ್ಗೆ ತಮಿಳುನಾಡು ರೈತರ ಮನವಿ. ಒಂದು ಸಾಲಿನಲ್ಲಿ ಕಾವೇರಿ ನೀರು ಹಂಚಿಕೆ ವಿವಾದದ ಹಿನ್ನೆಲೆಯಲ್ಲಿ ವಿಜಯ್ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಮಾತುಕತೆಯನ್ನ ಮುಂದೂಡುವಂತೆ ಕರ್ನಾಟಕ ಸಿಎಂ ಮನವಿ ಮಾಡಿದ್ದಾರೆ. ಏನು, ಏಕೆ, ಹೇಗೆ ಅನ್ನೋದನ್ನ ನೋಡೋಣ. ರೈತರು ವಿಜಯ್ಗೆ ಯಾಕೆ ಮನವಿ ಮಾಡಿದ್ದಾರೆ? ತಮಿಳುನಾಡಿನ ಕಾವೇರಿ ರೈತ ಸಂಘವು ವಿಜಯ್ ಅವರು ಕರ್ನಾಟಕಕ್ಕೆ ಭೇಟಿ ನೀಡುವಾಗ ರಾಜ್ಯದ ಮುಖ್ಯಮಂತ್ರಿಯವರನ್ನ ಜೊತೆಗೆ ಕರೆದುಕೊಂಡು ಬನ್ನಿ, ಡೆಲ್ಟಾ ಜಿಲ್ಲೆಗಳಲ್ಲಿನ ಬೆಳೆ ಹಾನಿಯನ್ನು ಪರಿಶೀಲಿಸುವಂತೆ ಕೋರಿದೆ. ಮಾತುಕತೆ ಮುಂದೂಡಲು ಡಿಕೆಶಿ ಮನವಿ ಮಾಡಿದ್ದೇಕೆ? ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಕರ್ನಾಟಕದಲ್ಲಿ ಪ್ರತಿಭಟನೆಗಳು ನಡೆಯುತ್ತಿದ್ದು, ಸದ್ಯದ ವಾತಾವರಣವು ಮಾತುಕತೆಗೆ ಸೂಕ್ತವಲ್ಲದ ಕಾರಣ ಭೇಟಿಯನ್ನ ಮುಂದೂಡುವಂತೆ ವಿಜಯ್ಗೆ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ರೈತರು ಮಾತುಕತೆಯನ್ನ ವಿರೋಧಿಸುತ್ತಿರುವುದೇಕೆ? ಮೇಕೆದಾಟು ಅಣೆಕಟ್ಟು ಯೋಜನೆ ಮತ್ತು ಕಾನೂನುಬದ್ಧವಾಗಿ ಪಡೆದ ಹಕ್ಕುಗಳನ್ನ ಮಾತುಕತೆಯ ಮೂಲಕ ಬಿಟ್ಟುಕೊಡಬಾರದೆಂದು ತಮಿಳುನಾಡಿನ ರೈತರು ವಿಜಯ್ ಅವರನ್ನ ಒತ್ತಾಯಿಸಿದ್ದಾರೆ. ಮುಂದಿನ ಕ್ರಮಗಳೇನು? ಪರಿಸ್ಥಿತಿ ಸುಧಾರಿಸಿದ ನಂತರ ಉತ್ತಮ ಮಳೆ ಮತ್ತು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಾದ ಬಳಿಕ ಸೌಹಾರ್ದಯುತ ವಾತಾವರಣದಲ್ಲಿ ಸಭೆ ನಡೆಸಲು ಡಿಕೆ ಶಿವಕುಮಾರ್ ಆಸಕ್ತಿ ವ್ಯಕ್ತಪಡಿಸಿದ್ದಾರೆ. ಎಐ ಬಳಸಿ ಸಂಸ್ಕರಿಸಲಾಗಿದೆ. ಪಿವಿ ಡಿಜಿಟಲ್ ತಂಡ ಪರಿಶೀಲಿಸಿದೆ. ಚೆನ್ನೈನಲ್ಲಿ ಅಂದ್ರೆ ರಾಜ್ಯದಲ್ಲಿರುವ ಕಾವೇರಿ ನದಿ ಮುಖಜ ಭೂಪ್ರದೇಶದಲ್ಲಿ ಆಗಿರುವ ಹಾನಿಯನ್ನ ಪರಿಶೀಲಿಸಲು ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಕರೆದುಕೊಂಡು ಬನ್ನಿ ಎಂದು ತಮಿಳುನಾಡು ಕಾವೇರಿ ರೈತ ಸಂಘ ಸಿಎಂ ಚಂದ್ರಶೇಖರ್ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಿದೆ. ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ಮುಂದುವರಿಸುವುದಾಗಿ, ಡೆಲ್ಟಾ ಜಿಲ್ಲೆಗಳಿಗೂ ಭೇಟಿ, ಕಾವೇರಿ ನದಿ ಮುಖಜ ಭೂಮಿ ಅಥವಾ ಕೇಂದ್ರ ಭಾಗಕ್ಕೆ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಕೋರಿದೆ. ವಿಜಯ್ ಅವರು ಆಗಸ್ಟ್ 3ರಂದು ಕರ್ನಾಟಕ ಭೇಟಿ ಕೈಗೊಳ್ಳುವ ಸಮಯದಲ್ಲಿ ಅಲ್ಲಿನ ಅಣೆಕಟ್ಟುಗಳ ವೈಮಾನಿಕ ಸಮೀಕ್ಷೆ ಏರ್ಪಡಿಸಲಾಗುತ್ತದೆ. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡಿಗೆ ಭೇಟಿ ನೀಡಿ ಡೆಲ್ಟಾ ಜಿಲ್ಲೆಗಳ ಸಮೀಕ್ಷೆ ನಡೆಸಬೇಕು ಎಂದು ಕಾವೇರಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿಆರ್ ಪಾಂಡಿಯನ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಪಾಂಡಿಯನ್, ಭತ್ತ ಬೆಳೆಗೆ ಎಷ್ಟು ಹಾನಿಯಾಗಿದೆ ಎಂಬುದು ಕರ್ನಾಟಕದ ಮುಖ್ಯಮಂತ್ರಿಗೆ ಮನವರಿಕೆಯಾಗಲಿ ಎಂದು ಅವರು ಹೇಳಿದ್ದಾರೆ. ಉಭಯ ನಾಯಕರ ಮಾತುಕತೆಗೆ ತಮಿಳುನಾಡು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದನ್ನು ಸಮರ್ಥಿಸಿಕೊಂಡಿರುವ ಪಾಂಡಿಯನ್, ನೆರೆಯ ರಾಜ್ಯವು ಮೇಕೆದಾಟುವಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಜಲಾಶಯ ನಿರ್ಮಿಸಲು ನೋಡುತ್ತಿದೆ. ಅದಕ್ಕೆ ದ್ವಿಪಕ್ಷೀಯ ಮಾತುಕತೆಯು ದಾರಿ ಮಾಡಿಕೊಡಬಾರದು ಎಂದು ಒತ್ತಿ ಹೇಳಿದ್ದಾರೆ. ಕಾನೂನಾತ್ಮಕ ಹೋರಾಟದ ಮೂಲಕ ಪಡೆದುಕೊಂಡಿರುವ ಹಕ್ಕುಗಳನ್ನು ಮಾತುಕತೆಯ ಸಂದರ್ಭದಲ್ಲಿ ಬಿಟ್ಟುಕೊಡಬಾರದು ಎಂಬುದು ರೈತರ ಒತ್ತಾಯವಾಗಿದೆ ಎಂದಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಡಿಕೆಶಿ ಹಾಗೂ ವಿಜಯ್ ಅವರ ನಡುವೆ ಆಗಸ್ಟ್ 3ರಂದು ಮಾತುಕತೆ ನಿಗದಿಯಾಗಿತ್ತು. ವಿಜಯ್ ಅವರು ಅದಕ್ಕಾಗಿ ಕರ್ನಾಟಕಕ್ಕೆ ಬರಬೇಕಿತ್ತು. ಆದರೆ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡಬೇಕು ಎನ್ನುವ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿರುವ ಬೆನ್ನಲ್ಲೇ ಕರ್ನಾಟಕದಲ್ಲಿ ಪ್ರತಿಭಟನೆಗಳು ಆರಂಭವಾಗಿವೆ. ಹೀಗಾಗಿ ಈಗ ವಾತಾವರಣ ಸರಿ ಇಲ್ಲ. ನಿಗದಿಯಾಗಿರುವ ಭೇಟಿಯನ್ನ ಸ್ವಲ್ಪ ಸಮಯದವರೆಗೆ ಮುಂದೂಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಿದೆ. ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ಒಳಹರಿವು ಹೆಚ್ಚುತ್ತಿದೆ. ಹೆಚ್ಚು ಅನುಕೂಲಕರ ಹಾಗೂ ಸೌಹಾರ್ದಯುತ ವಾತಾವರಣದಲ್ಲಿ ಸಭೆ ನಡೆಸೋಣ ಎಂದು ವಿಜಯ್ ಅವರಿಗೆ ಡಿಕೆಶಿ ಮನವಿ ಮಾಡಿದ್ದಾರೆ.